ಯಾವಾಗ ನೋಡಿದ್ರು ಒತ್ತಡದಲ್ಲೇ ಇರ್ತಾನೆ. ಮನೆಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಅಥವಾ ಉದ್ಯೋಗದ ಸಮಸ್ಯೆ, ಯಾರೋ ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ. ಅಯ್ಯೋ ಅವರ ಜೀವನ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಜೀವನ ಹೀಗಿದೆ ಅಂತ. ಅದರ ಪರಿಣಾಮ ಖಂಡಿತ ಹೆಂಡತಿಯ ಮೇಲೆ ಅಥವಾ ತಂದೆ ತಾಯಿಯ ಮೇಲೆ ಅಥವಾ ಮಕ್ಕಳ ಮೇಲೆ ಆಗಿಯೇ ಆಗ್ತದೆ. ನಾನು ದೊಡ್ಡವನಾಗಿ ಒಂದು ಇಂಜಿನಿಯರ್ ಆಗ್ಬೇಕು, ಅಥವಾ ನಾನು ಒಂದು ದೊಡ್ಡ ಡಾಕ್ಟರ್ ಆಗ್ಬೇಕು, ಅಥವಾ ನಾನು ದೇಶದಲ್ಲಿ ಏನಾದ್ರೂ ಒಂದು ಹೆಸರು ಮಾಡ್ಬೇಕನ್ನುವಂತ ಒಂದು ಇಚ್ಛೆಯನ್ನ ಹೊಂದಿರುವಂತದ್ದು ಆ ಕನಸು. ಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಸಣ್ಣ ವಯಸ್ಸಿನಲ್ಲೇ ದೈಹಿಕ ಸಮಸ್ಯೆಯಿಂದ ಬಳಲ್ತಾ ಇರುವಂತದ್ದು. ಸೊ ಅದಕ್ಕೆ ಮುಖ್ಯವಾದ ಕಾರಣ ಒತ್ತಡ. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಅಲ್ವಾ. ನಮ್ಮ ದೇಹ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕ. ಬೇರೆಯವರೊಟ್ಟಿಗೆ ತಮ್ಮನ್ನ ಕಂಪೇರ್ ಮಾಡೋದ್ರ ಬದಲಿಗೆ ತನ್ನ ಜೊತೆನೆ ತನ್ನನ್ನ ಕಂಪೇರ್ ಮಾಡ್ಕೊಳ್ಳುವಂಥದ್ದು. ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಹಿಂದಿನ ಜನರೇಷನ್ ನಲ್ಲಿ ಒಬ್ಬ ಮನುಷ್ಯನ ಸರಾಸರಿ ವಯಸ್ಸು 70 ವರ್ಷ ಅಂತಿತ್ತು. ಅಷ್ಟು ವರ್ಷ ಮನುಷ್ಯ ಬದುಕ್ತಿದ್ದ ಕೂಡ. ಆದರೆ ನಮ್ಮ ಈ ಕಾಲಘಟ್ಟದಲ್ಲಿ ಮನುಷ್ಯನ ಆಯಸ್ಸು ಅನ್ನೋದು ತುಂಬಾ ಅನಿಶ್ಚಿತವಾಗಿದೆ. ತುಂಬಾ ಬೇಸರದ ಸಂಗತಿ ಏನಂತಂದ್ರೆ, ಅಕಾಲದಲ್ಲಿ ಮರಣ ಹೊಂದೋರು ಅಂದ್ರೆ 30 ವರ್ಷಕ್ಕೋ 35 ವರ್ಷಕ್ಕೋ 40 ವರ್ಷಕ್ಕೋ ಹಾರ್ಟ್ ಅಟ್ಯಾಕ್ ನಿಂದ ಸಾಯುವವರನ್ನ ನಾವು ನೋಡ್ತಾ ಇದ್ದೀವಿ. 25-30 ವರ್ಷಕ್ಕೆಲ್ಲ BP ಶುಗರ್ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. 2021-22 ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ, ನಮ್ಮ ದೇಶದ ಜನಸಂಖ್ಯೆಯ ಒಟ್ಟು 11% ಜನ ಶುಗರ್ನಿಂದ ಬಳಲ್ತಾ ಇದ್ದಾರೆ, ಮತ್ತೆ 15% ಜನ ಶುಗರ್ನ ಬಾರ್ಡರ್ ನಲ್ಲಿದ್ದಾರೆ. ಸುಮಾರು 35% ಜನ ಹೈ ಬ್ಲಡ್ ಪ್ರೆಷರ್ ಇಂದ ಸಫರ್ ಆಗ್ತಾ ಇದ್ರೆ 40% ಜನ ಒಬೆಸಿಟಿಯ ಪ್ರಾಬ್ಲಮ್ ಅಲ್ಲಿದ್ದಾರೆ. ಇದು ವರ್ಷದಿಂದ ವರ್ಷಕ್ಕೆ ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಏನ್ ಕಾರಣ ಅಂತ ನೋಡಿದ್ರೆ, ಇದೇ ರಿಪೋರ್ಟ್ ಹೇಳುತ್ತೆ, ಕಲುಷಿತ ಆಹಾರ ಮತ್ತು ಶ್ರಮರಹಿತ ಜೀವನ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಒಂದು ಕಾರಣವಾದ್ರೆ, ಮೇಜರ್ ರೋಲ್ ಪ್ಲೇ ಮಾಡುವಂಥದ್ದು ನಮ್ಮ ಮೆಂಟಲ್ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ. ಹಾಗಾದ್ರೆ ಈ ಮಾನಸಿಕ ಒತ್ತಡ ಅಂದ್ರೇನು, ಇದು ಯಾವ ರೀತಿ ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಇದಕ್ಕೆ ಪರಿಹಾರಗಳೇನು, ಇವೆಲ್ಲ ವಿಷಯಗಳನ್ನ ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಂಡು ಬರೋಣ. ಇವತ್ತು ನಮ್ಮ ಜೊತೆ ಉಡುಪಿಯ ಬಾಳಿಗ ಹಾಸ್ಪಿಟಲ್ನ ಆಪ್ತ ಸಮಾಲೋಚಕಿಯಾದ ಡಾಕ್ಟರ್ ಪದ್ಮರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋವನ್ನ ಪೂರ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಮೇಡಮ್. ಇವತ್ತು ತುಂಬಾ ಆಘಾತ ಆಗುತ್ತೆ ಹೇಳ್ಕೊಳ್ಳಿಕ್ಕೆ. ಸೊ BP ಇರ್ಬೋದು, ಶುಗರ್ ಇರ್ಬೋದು, ಎಷ್ಟೋ ಸರಿ 35-40 ವರ್ಷಕ್ಕೆಲ್ಲ ಹಾರ್ಟ್ ಪ್ರಾಬ್ಲಮ್ ಇಂದ ಸಾಯೋರು ನಾವು ನೋಡ್ತಾ ಇದ್ದೀವಿ, ಸಫರ್ ಆಗಿರೋನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಮೆಂಟಲ್ ಸ್ಟ್ರೆಸ್ ಅಂದ್ರೆ ಏನು, ಇದು ನಮ್ಮ ದೇಹದ ಮೇಲೆ ಯಾವ್ಯಾವ ರೀತಿಯಲ್ಲಿ ದುಷ್ಪರಿಣಾಮ ಬೀರುತ್ತೆ? ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಸಣ್ಣ ವಯಸ್ಸಿನಲ್ಲೇ ದೈಹಿಕ ಸಮಸ್ಯೆಯಿಂದ ಬಳಲ್ತಾ ಇರುವಂತದ್ದು. ಸೊ ಅದಕ್ಕೆ ಮುಖ್ಯವಾದ ಕಾರಣ ಒತ್ತಡ, ಜೀವನ ಶೈಲಿಯಲ್ಲಿ ಒಂದು ಆಗಿರುವಂತಹ ಬದಲಾವಣೆ. ಮೊದಲಿನ ಹಾಗೆ ಒಂದು ಫ್ರೀ ಇಲ್ಲ ಮನುಷ್ಯ. ಯಾವಾಗ ನೋಡಿದ್ರು ಒತ್ತಡದಲ್ಲೇ ಇರ್ತಾನೆ. ಮನೆಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಅಥವಾ ಉದ್ಯೋಗದ ಸಮಸ್ಯೆ, ಈ ರೀತಿ ಬೇರೆ ಬೇರೆ ಒತ್ತಡಗಳನ್ನ ಮನಸ್ಸಿಗೆ ಹಾಕೊಂಡು ಇನ್ನು ನೊಂದ್ಕೊಳ್ತಾ ಇರ್ತಾನೆ. ಅದರ ಜೊತೆಗೆ ಜೀವನ ಶೈಲಿ ಕೂಡ ಸರಿಯಾದ ಆಹಾರ ಕ್ರಮ ಇಲ್ಲ, ಅಥವಾ ಈ ಎಕ್ಸಸೈಸ್ಗಳಿಲ್ಲ. ಇದರ ಪರಿಣಾಮ ಏನಾಗ್ತಾ ಇದೆ ಅಂದ್ರೆ ಅವನು ಅನೇಕ ಒಂದು ದೈಹಿಕ ಸಮಸ್ಯೆಗಳನ್ನ ಕೂಡ ಎದುರಿಸ್ತಾ ಇದ್ದಾನೆ. ಇಲ್ಲಿ ಮುಖ್ಯವಾಗಿ ನೋಡುವಂತದ್ದು, ಮಾನಸಿಕವಾಗಿ ಅವನು ಒತ್ತಡಕ್ಕೆ ಒಳಗಾದ್ರೆ ಕೂಡ ಅವನ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಅಲ್ವಾ? ಖಂಡಿತ ಹೌದು. ಒಂದು ಮಾತೇ ಇದೆ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಅಲ್ವಾ. ನಮ್ಮ ದೇಹ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕ. ಮನಸ್ಸು ಒಂದು ಸ್ಟ್ರಾಂಗ್ ಆಗಿದ್ರೆ, ಬಲಶಾಲಿ ಆಗಿದ್ರೆ, ದೇಹ ಕೂಡ ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಅದೇ ರೀತಿ ದೇಹ ಸದೃಢವಾಗಿದ್ರೆ ಅಥವಾ ಒಂದು ಸ್ಟ್ರಾಂಗ್ ಆಗಿದ್ರೆ ಮನಸ್ಸು ಕೂಡ ಸ್ಟ್ರಾಂಗ್ ಆಗಿರ್ತದೆ ಅಂತ.
ಇಲ್ಲಿ ನಾವು ನೋಡ್ಬೋದು ಕೆಲವೊಮ್ಮೆ ನೀವೇ ಹೇಳಿದ್ರಿ ಈಗ ಈ ಮೆಡಿಕಲ್ ರಿಸರ್ಚಸ್ ಎಲ್ಲ ಏನ್ ಹೇಳ್ತದೆ ಅಂದ್ರೆ ಈ BP ಕಾಯಿಲೆ ಇರ್ಬೋದು, ಶುಗರ್ ಕಾಯಿಲೆ ಇರ್ಬೋದು, ಒಬೆಸಿಟಿ ಇರ್ಬೋದು, ಹಾರ್ಟ್ ಕಾಯಿಲೆಗಳಿರ್ಬೋದು, ಇದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಒಂದು ಮುಖ್ಯವಾದ ಕಾರಣ ಒತ್ತಡ ಕೂಡ ಅನ್ನುವಂಥದ್ದು. ಒತ್ತಡ ಎಲ್ಲಿಗಾಗ್ತದೆ? ಮನಸ್ಸಿಗೆ. ಸೊ ಮನಸ್ಸು ಡಿಸ್ಟರ್ಬ್ ಆದಾಗ ಏನಾಗ್ತದೆ ಅಂದ್ರೆ ದೇಹ ಒಂದು ಸ್ಥಿತಿಗತಿಯಲ್ಲಿ ಚೇಂಜಸ್ ಆಗ್ತದೆ, ಯಾವಾಗ್ಲೂ ದುರ್ಬಲ ಆಗ್ತದೆ. ಈ ಒತ್ತಡ ಆದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ನಿದ್ದೆ ಕಡಿಮೆ ಆಗ್ತದೆ, ಊಟ ಸರಿಯಾಗಿ ಸೇರ್ತಾ ಇರುವುದಿಲ್ಲ, ಅಥವಾ ಯಾವಾಗ್ಲೂ ತಲೆನೋವು ಅಂತ ಹೇಳ್ತಾ ಇರ್ತಾನೆ. ಈ ಏನು ನಮ್ಗೆ ತಲೆಯ ನರಗಳೆಲ್ಲ ಏನು ಪಟಪಟ ಹೊಡ್ಕೊಂಡಾಗೆ ಆಗ್ತದೆ ಅಂತ. ಒತ್ತಡಕ್ಕೊಳಗಾದಾಗ ಏನಾಗುತ್ತೆ, ಹಾರ್ಟ್ ರೇಟ್ ಎಲ್ಲ ಜಾಸ್ತಿ ಆಗ್ತದೆ. ಯಾವಾಗ್ಲೂ ಒತ್ತಡ ಇರುವಾಗ ಏನಾಗುತ್ತೆ ಅಂದ್ರೆ ಅವರಲ್ಲಿ ಅಸಿಡಿಟಿಯ ಲಕ್ಷಣಗಳು ಕೂಡ ಜಾಸ್ತಿ ಇರ್ತದೆ. ಸೊ ಇದೆಲ್ಲ ಏನು ಅದೇ ಲಾಂಗ್ ಟರ್ಮ್ ಆಗ್ತಾ ಹೋದಾಗ, ಅದಕ್ಕೆ ಅವನು ಸರಿಯಾದ ಪರಿಹಾರವನ್ನ ಕಂಡುಕೊಳ್ಳದಿದ್ದಾಗ, ಅವನ ಒತ್ತಡವನ್ನ ಸರಿಯಾಗಿ ನಿರ್ವಹಣೆ ಮಾಡದಿದ್ದಾಗ ಏನಾಗುತ್ತೆ, ಅದು ಕಾಯಿಲೆಗೆ ತಿರುಗಬಹುದು, ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗೆ ಅವನು ಆ ವ್ಯಕ್ತಿ ಒಳಗಾಗ್ಬಹುದು ಅನ್ನುವಂಥದ್ದನ್ನ ಇಲ್ಲಿ ನೋಡ್ಬೋದು. ಖಂಡಿತ ಮನಸ್ಸಿನ ಒತ್ತಡ ದೈಹಿಕ ಒಂದು ಸಮಸ್ಯೆಯ ಮೇಲೆ ಪರಿಣಾಮ ಬೀರಿಯೇ ಬೀರ್ತದೆ. ಅವನ ನಿದ್ದೆಯಲ್ಲಿ ಸಮಸ್ಯೆ ಆಗ್ಬಹುದು, ಅಥವಾ ಅವನ ಬ್ಲಡ್ ಪ್ರೆಷರ್ ಅಲ್ಲಿ ತೊಂದರೆಗಳು ಬರ್ಬಹುದು. ಒಂದು 10 ವರ್ಷ ಆಮೇಲೆ ಬರುವಂತಹ ಅವರ ಮನೆಯಲ್ಲಿ ಇದ್ರೂ ಕೂಡ ಏನು ಈ ಡಯಾಬಿಟೀಸ್ ಅನ್ನುವಂಥದ್ದು 10 ವರ್ಷ ನಂತರ ಬರುವಂತದ್ದು ಅವನ ಒತ್ತಡಗಳಿಂದ ಅದಕ್ಕೆ ಮುಂಚೆನೆ ಬರ್ಬಹುದು, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆ. ಅದರಿಂದ ಒತ್ತಡ ನಿರ್ವಹಣೆ ಕೂಡ ತುಂಬಾ ಮುಖ್ಯ. ದೈಹಿಕ ಕಾಯಿಲೆಗಳನ್ನ ದೂರ ಇಡ್ಲಿಕ್ಕೆ ನಮ್ಮ ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತದ್ದು ತುಂಬಾನೇ ಮುಖ್ಯ ಅಂತ ಹೇಳ್ಬಹುದು. ನಮ್ಮ ದೇಶದ ಗ್ರೇಟ್ ಪರ್ಸನಾಲಿಟಿ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ, ಸ್ಮಾಲ್ ಗೋಲ್ ಈಸ್ ಎ ಕ್ರೈಮ್ ಅಂತ. ಅಂದ್ರೆ ನೀವು ಸಣ್ಣ ಗುರಿಯನ್ನ ಇಟ್ಕೊಂಡ್ರೆ ಅಪರಾಧ ಮಾಡಿದ ಹಾಗೆ ಅಂತ. ಅಂದ್ರೆ ನೀವು ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಳ್ಬೇಕು ಅಂತ. ನನಗನ್ಸೋದು ಈ ದೊಡ್ಡ ಗುರಿಗಳಿಗೂ ನಮ್ಮ ಸ್ಟ್ರೆಸ್ಸಿಗೂ ತುಂಬಾ ರಿಲೇಶನ್ಶಿಪ್ ಇದೆಯಾ ಅನ್ನೋದು ನನ್ನ ಕ್ವಶನ್ ಮೇಡಮ್. ಇರ್ಬೋದು, ಅಂದ್ರೆ ಆ ವ್ಯಕ್ತಿಗೆ ಅದು ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿದೆ. ಈಗ ಅಬ್ದುಲ್ ಕಲಾಂ ಸರ್ ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಲಾಂಗ್ ಟರ್ಮ್ ಗೋಲ್ ಗಳನ್ನ ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಮ ಪ್ರಯತ್ನ ಆ ಕಡೆ ಇದ್ದಾಗ ನೀವು ಅಚೀವ್ ಮಾಡ್ಲಿಕ್ಕೆ ಆಗ್ತದೆ, ಸುಲಭ ಆಗ್ತದೆ ಅನ್ನುವಂಥದ್ದು. ಸೊ ಯಾವುದೇ ವ್ಯಕ್ತಿ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಈ ಶಾರ್ಟ್ ಟರ್ಮ್ ಗೋಲ್ ಗಳನ್ನ ಅಚೀವ್ ಮಾಡದಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅವನಲ್ಲಿ ಒತ್ತಡ ಆಗಿಯೇ ಆಗ್ತದೆ. ಸೊ ನಾವು ದೊಡ್ಡ ಗುರಿಗಳನ್ನ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಪ್ರಯತ್ನ ಸರಿಯಾದ ರೀತಿಯಲ್ಲಿ ಹೋದ್ರೆ ಒತ್ತಡ ಆಗುದಿಲ್ಲ ಆ ವ್ಯಕ್ತಿಗೆ. ಅದೇ ದೊಡ್ಡ ಏನ್ ಹೇಳ್ತೇವೆ, ಕನಸು ಕಾಣೋದಕ್ಕೂ ಹಗಲು ಕನಸು ಕಾಣೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಅಬ್ದುಲ್ ಕಲಾಂ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಕನಸು ಕಾಣಿ ಅಂತ ಹೇಳಿದ್ದಾರೆ, ಹಗಲು ಕನಸು ಕಾಣಬೇಡಿ ಅಂತ ಹೇಳಿದ್ದಾರೆ. ಕನಸು ಕಾಣೋದಂದ್ರೆ ಏನು, ನಾನು ದೊಡ್ಡವನಾಗಿ ಒಂದು ಇಂಜಿನಿಯರ್ ಆಗ್ಬೇಕು, ಅಥವಾ ನಾನು ಒಂದು ದೊಡ್ಡ ಡಾಕ್ಟರ್ ಆಗ್ಬೇಕು, ಅಥವಾ ನಾನು ದೇಶದಲ್ಲಿ ಏನಾದ್ರೂ ಒಂದು ಹೆಸರು ಮಾಡ್ಬೇಕನ್ನುವಂತ ಒಂದು ಇಚ್ಛೆಯನ್ನ ಹೊಂದಿರುವಂತದ್ದು ಕನಸು. ಹಗಲು ಕನಸು ಅಂದ್ರೆ ಏನು, ಕನಸು ಕಾಣ್ತಾ ಇರುವಂತದ್ದು, ನಾನು ಆ ಪ್ಲೇಸ್ ಅಲ್ಲಿ ಇರುವ ಹಾಗೆ, ಅಥವಾ ನಾನು ದೊಡ್ಡ ವ್ಯಕ್ತಿ ಆದ ಹಾಗೆ ಹಗಲು ಕನಸು ಮಾತ್ರ ಕಾಣೋದು, ಇಂಪ್ಲಿಮೆಂಟ್ ಇಲ್ಲ. ಕನಸು ಕಾಣುವಾಗ ಏನಾಗುತ್ತೆ, ಆ ಲಾಂಗ್ ಟರ್ಮ್ ಗೋಲ್ ಅನ್ನು ಅಚೀವ್ ಮಾಡ್ಲಿಕ್ಕೆ ಅವನು ದಿನನಿತ್ಯದಲ್ಲಿ ಅವನಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ, ಓದಿನಲ್ಲಿ ಆಸಕ್ತಿಯನ್ನ ಹೊಂದಿರ್ಬೇಕಾಗ್ತದೆ, ಡೆಡಿಕೇಶನ್ ಅನ್ನ ಇಟ್ಕೊಳ್ಬೇಕಾಗ್ತದೆ, ಕಮಿಟೆಡ್ ಇರ್ಬೇಕಾಗತ್ತೆ, ಒಂದೊಂದು ಹಂತವನ್ನೇ ಅವನು ಎದುರಿಸ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಫೇಲಿಯರ್ಸ್ ಆದ್ರೆ ಎದೆಗುಂದದೆ ಮುಂದೆ ಹೋಗ್ಬೇಕಾಗತ್ತೆ. ಇದೆಲ್ಲ ಮಾಡಿದ್ರೆ ಮಾತ್ರ ಏನು ಆ ಕನಸನ್ನ ಅಚೀವ್ ಮಾಡಬಹುದು ಅಂತ ಹೇಳಿರೋದು. ಆ ಕಾರಣದಿಂದಾಗಿ ನೀವ್ ಹೇಳಿದ್ರಿ ಅಂದ್ರೆ ದೊಡ್ಡ ಗೋಲ್ ಅನ್ನ ಇಟ್ಕೊಂಡ ಕೂಡಲೇ ಏನು ಸ್ಟ್ರೆಸ್ ಆಗುದಿಲ್ಲ. ಯಾವಾಗ ನಾವು ಅದರ ಬಗ್ಗೆ ಅಂದ್ರೆ ನಾನು ಈಗನೇ ಅದನ್ನ ಮಾಡ್ಬೇಕು, ನನ್ನಿಂದ ಆಗ್ತದ ಇಲ್ವಾ, ನಾನು ಫೇಲ್ ಆಗ್ತೇನಾ, ನಾನು ಅಚೀವ್ ಮಾಡುದಿಲ್ವಾ, ಇಂತಹ ಯೋಚನೆಗಳು, ಆ ನಕಾರಾತ್ಮಕ ಯೋಚನೆಗಳಿದ್ದಾಗ ಏನಾಗುತ್ತೆ, ಅವನಿಗೆ ಒತ್ತಡ ಆಗ್ತದೆ. ಅದೇ ಆ ಗೋಲ್ನೊಟ್ಟಿಗೆ ಅವನು ಪ್ರಯತ್ನ ಪಡ್ತಾ, ನಾನು ಪ್ರಯತ್ನ ಪಡ್ತಿದ್ದೇನೆ, ನಾನು ಇನ್ನಷ್ಟು ಮುಂದೆ ಹೋಗ್ತೇನೆ, ನನ್ನ ಇನ್ನಷ್ಟು ಪ್ರಯತ್ನವನ್ನ ಹಾಕ್ತೇನೆ ಅನ್ನುವಂತ ಮನಸ್ಥಿತಿಯಲ್ಲಿ ಹೋದ್ರೆ ಖಂಡಿತ ಅವನಿಗೆ ಅಷ್ಟು ಒತ್ತಡ ಆಗುದಿಲ್ಲ. ಆ ಗುರಿಯ ಜೊತೆಗೆ ಅವನಿಗೆ ಸಾಕಷ್ಟು ಏನು ನಕಾರಾತ್ಮಕ ಯೋಚನೆಗಳ ಜೊತೆ ಅವನು ಹೋರಾಟ ಮಾಡ್ತಾ ಮುಂದುವರೆದ್ರೆ ಏನಾಗುತ್ತೆ, ಅವನಿಗೆ ಖಂಡಿತ ಒತ್ತಡ ಆಗಿಯೇ ಆಗ್ತದೆ. ಸೊ ಶಾರ್ಟ್ ಟರ್ಮ್ ಗೋಲ್ ಗಳನ್ನ ಕೂಡ, ಲಾಂಗ್ ಟರ್ಮ್ ಗೋಲ್ ಜೊತೆಗೆ ಶಾರ್ಟ್ ಟರ್ಮ್ ಗೋಲ್ ಗಳನ್ನ ಕೂಡ ಹಾಕೊಂಡು ಒಂದೊಂದನ್ನೇ ಅಚೀವ್ ಮಾಡ್ತಾ ಹೋದ್ರೆ ಲಾಂಗ್ ಟರ್ಮ್ ಗೋಲ್ ಹತ್ರ ಆಗ್ತದೆ, ಮತ್ತೆ ಸುಲಭವಾಗಿ ಅಚೀವ್ ಮಾಡಬಹುದು ಅಂತ ಹೇಳ್ತೇನೆ. ಮೇಡಮ್, ನಾನು ಒಂದು ಪುಸ್ತಕದಲ್ಲಿ ಓದಿರ್ತಕ್ಕಂಥ ಕತೆ, ಬಟ್ ರಿಯಲ್ ಲೈಫಿಗೆ ತುಂಬಾ ಹತ್ರದಲ್ಲಿರೋದ್ರಿಂದ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಂದು ಫ್ಯಾಮಿಲಿ ಇರುತ್ತೆ,
ಗಂಡ ಹೆಂಡತಿ 2 ಜನ ಮಕ್ಕಳು ತುಂಬಾ ಸಂತೋಷವಾಗಿರ್ತಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಬಾಡಿಗೆ ಮನೇಲಿ ಇರ್ತಾರೆ. ಆ ವ್ಯಕ್ತಿಗೆ ಒಂದು 30-35 ಸಾವಿರ ರೂಪಾಯಿ ಸಂಬಳ ಬರುತ್ತೆ. ಹೆಂಡತಿ ಹೌಸ್ ವೈಫ್ ಆಗಿರ್ತಾರೆ. ತುಂಬಾ ಖುಷಿ ಇರಂತ ಫ್ಯಾಮಿಲಿ. ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಆ ವ್ಯಕ್ತಿ ಡ್ಯೂಟಿಯಿಂದ ಬರುವಾಗ ಆತನ ಫ್ರೆಂಡ್ ಅವ್ರ ಮನೆಗೆ ಬರ್ತಾರೆ. ಸ್ವೀಟ್ ತಗೊಳ್ಳೋ ಅಂತ ಕೊಡ್ತಾರೆ. ಏನಕ್ಕೆ ಸ್ವೀಟ್ ಅಂತ ಕೇಳಿದಾಗ, ನಾನು ಒಂದು ಹೊಸ ಕಾರ್ ತಗೊಂಡೆ ಅಂತ. ಕಾರ್ನ ಕಾಸ್ಟ್ ಏನು ಅಂತ ಪ್ರಶ್ನೆ ಮಾಡಿದಾಗ ಸುಮಾರು ಒಂದು 20 ಲಕ್ಷ ಅಂತ ಹೇಳ್ತಾನೆ. ಸೊ ಕಾರ್ ನೋಡಿ ಆಯ್ತು, ಸ್ವೀಟ್ ತಗೊಂಡ್ರು, ಆ ವ್ಯಕ್ತಿ ನಿರ್ಗಮಿಸ್ತಾನೆ. ಅದಾಗಿ 1 ಗಂಟೆ ನಂತರ ಈ ವ್ಯಕ್ತಿಯ ರಿಲೇಷನ್ ಒಬ್ರು ಮನೆಗೆ ಬರ್ತಾರೆ. ಸೊ ಒಂದು ಇನ್ವಿಟೇಷನ್ ಕಾರ್ಡ್ ಅನ್ನು ಕೊಡ್ತಾರೆ. ಸೊ ಇಂಥ ದಿನ ನಮ್ಮ ಮನೆಯ ಪ್ರವೇಶ ಇದೆ, ಗೃಹ ಪ್ರವೇಶ ಇದೆ, ಮುದ್ದಾಂ ಬರಬೇಕು ಅಂತ. ಸೊ ಮನೆ ಏನ್ ಕಾಸ್ಟ್ ಬಿದ್ದಿದೆ ಅದ್ರ ಬಗ್ಗೆ ವಿಚಾರಿಸಿದಾಗ ಸುಮಾರು ಒಂದು 70-80 ಲಕ್ಷದ ಬಜೆಟ್ ಅನ್ನು ಹೇಳ್ತಾರೆ. ಸೊ ಅವ್ರು ಇನ್ವೈಟ್ ಮಾಡಿ ಹೋದ್ರು. ಅಲ್ಲಿಂದ ಸಂತೋಷವಾಗಿದ್ದ ವ್ಯಕ್ತಿಯ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತ ಆ ಕತೆ ಮುಂದುವರಿಯುತ್ತೆ. ಸೊ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ತುಂಬಾ ಸಂತೋಷವಾಗಿದ್ದ, ಅವನ ಇನ್ಕಮ್ ಏನ್ ಜಾಸ್ತಿನೂ ಆಗ್ಲಿಲ್ಲ, ಕಡಿಮೆನೂ ಆಗ್ಲಿಲ್ಲ. ಬಟ್ ಆ ಇಬ್ಬರು ವ್ಯಕ್ತಿಗಳಿಂದ ಮಾನಸಿಕ ಸಂಘರ್ಷ ಸ್ಟಾರ್ಟ್ ಆಯ್ತು. ಅವನಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಿರ್ಬೋದು, ಅಥವಾ ಗಿಲ್ಟ್ ಆಗಿರ್ಬೋದು, ಅಥವಾ ಅವನ ಹೆಂಡತಿಯೇ ಬ್ಲೇಮ್ ಮಾಡಿರ್ಬೋದು. ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಷನ್ಸ್ ಎಲ್ಲರೂ ಲೈಫ್ ಅಲ್ಲಿ ಸೆಟ್ಲ್ ಆದ್ರು, ನಾವು ಸೆಟ್ಲ್ ಆಗಿಲ್ಲ ಅನ್ನೋ ಒಂದು ಬ್ಲೇಮಿಂಗ್ ಕೂಡ ಇರ್ಬೋದು. ನಮ್ಮನ್ನ ನಾವು ಬೇರೆಯವರಿಗೆ ಹೋಲಿಸಿಕೊಂಡಾಗ ಇಂಥ ಸ್ಟ್ರೆಸ್ಗಳು ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನೀವು ಹೇಳ್ತೀರಿ? ಖಂಡಿತ. ನೀವು ಹೇಳಿದ ಕಥೆಯಲ್ಲೇ ಅದಿದೆ. ಅದು ಅವರು ಸಂತೋಷವಾಗಿದ್ರು, ಆ ವಿಷಯಗಳಾದ ನಂತರ ಅವರಲ್ಲಿ ಆ ಸಂತೋಷ ಮರೆಮಾಚಿತು ಅನ್ನೋದಕ್ಕೆ ಕಾರಣ ಏನಂದ್ರೆ, ಅವರು ತಮ್ಮ ಜೀವನವನ್ನ ಬೇರೆಯವರೊಟ್ಟಿಗೆ ಹೋಲಿಕೆ ಮಾಡ್ಕೊಳ್ಳುವಂಥದ್ದು. ಸೊ ಖಂಡಿತ ನಾವು ನಮ್ಮ ಜೀವನವನ್ನ ಬೇರೆಯವರೊಟ್ಟಿಗೆ ಹೋಲಿಕೆ ಮಾಡ್ಕೊಂಡಾಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ. ನನ್ನಲ್ಲಿ ಶಕ್ತಿ ಇಲ್ಲ, ಇನ್ಫೀರಿಯಾರಿಟಿ, ಕೀಳರಿಮೆ ಜಾಸ್ತಿ ಆಗ್ತದೆ. ಇನ್ನೊಬ್ಬರೊಟ್ಟಿಗೆ ನಾವು ಕಂಪೇರ್ ಮಾಡ್ಕೊಂಡಾಗ ನಮ್ಮ ಒಂದು ಸ್ವಗೌರವ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ರೀತಿ ನಾವು ಬೇರೆಯವರೊಟ್ಟಿಗೆ ನಮ್ಮನ್ನ ಕಂಪೇರ್ ಮಾಡ್ಕೊಂಡಾಗ ಎಲ್ಲಾ ರೀತಿಯಲ್ಲಿ ನೆಗೆಟಿವ್ ಫೀಲಿಂಗ್ಸೇ ಬರುವುದು ಹೊರತು ಅಲ್ಲಿ ಪಾಸಿಟಿವ್ ಆಗುದಿಲ್ಲ. ಸೊ ಖಂಡಿತ ನಾವು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಎಷ್ಟೋ ಸಲ ನಮ್ಮ ಜೊತೆಗೆ ಇನ್ನೊಬ್ರು ಯಾರೋ ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ, ಅಯ್ಯೋ ಅವರ ಜೀವನ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಜೀವನ ಹೀಗಿದೆ ಅಂತ. ಸೊ ಎಲ್ಲಾ ಸ್ತರದಲ್ಲೂ ಈ ಕಂಪ್ಯಾರಿಸನ್ ಆಗ್ತಾನೆ ಇರ್ತದೆ. ಅದರಿಂದಾಗಿ ಸೊ 5 ಬೆರಳುಗಳು ಸೇಮ್ ಇರುವುದಿಲ್ಲ ಅಲ್ವಾ, ಒಂದೊಂದು ಬೆರಳು ಒಂದೊಂದು ರೀತಿ ಇರ್ತದೆ. ಅದೇ ರೀತಿ ಎಲ್ಲಾ ವ್ಯಕ್ತಿಗಳು ಒಂದೇ ರೀತಿಯಲ್ಲಿ ಇರ್ಲಿಕ್ಕಾಗುದಿಲ್ಲ. ಭಾಷೆಯ ಒಂದು ಬಳಕೆಯಲ್ಲಿ ಇರ್ಬಹುದು. ಈಗ ಕೆಲವು ಮಕ್ಕಳಿಗೆ ಇರ್ತದೆ, ನಂಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರುದಿಲ್ಲ ಅಂತ ತುಂಬಾ ಇನ್ಫೀರಿಯರ್ ಕಂಪೇರ್ ಮಾಡ್ಕೊಳ್ತಾರೆ. ಇನ್ ಕೆಲವರು ಚಂದದ ವಿಷಯದಲ್ಲಿ ನಾನ್ ನೋಡ್ಲಿಕ್ಕೆ ಚಂದ ಇಲ್ಲ, ಅವರೆಷ್ಟು ಚಂದ ಅಂತ ಅಲ್ವಾ. ಅಥವಾ ಇನ್ನೊಂದು ಇದ್ರಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಮಾರ್ಕ್ ನ ಬಗ್ಗೆ ಕಂಪೇರ್ ಮಾಡ್ಕೊಂಡು ಈಗ ಮಕ್ಕಳು ಮಾಡ್ಕೊಳ್ತಾರೆ, ತಂದೆ ತಾಯಿಯವರು ಮಾಡ್ಕೊಳ್ತಾರೆ. ಸೊ ಹೇಳ್ತಾರೆ, ನೀನೇನಕ್ಕೂ ಪ್ರಯೋಜನ ಇಲ್ಲ ನೋಡು, ಅವರು ಅಷ್ಟು ತೆಗಿತಾ ಇದ್ದಾರೆ, ನೀನು. ಇದು ಏನಾಗುತ್ತೆ ಅಂದ್ರೆ, ಆ ವ್ಯಕ್ತಿಯನ್ನ ಬೇರೆಯವರೊಟ್ಟಿಗೆ ಹೋಲಿಕೆ ಮಾಡಿದಾಗ ಅವರಲ್ಲಿ ನಾನೇನು ಪ್ರಯೋಜನ ಇಲ್ಲ, ನನ್ನಿಂದ ಆಗುದಿಲ್ಲ, ನಾನು ಕಡಿಮೆ ಅನ್ನುವಂತ ಭಾವನೆಯಿಂದಾಗಿ ಪ್ರಯತ್ನ ಪಡುವಲ್ಲಿ ಏನಾಗುತ್ತೆ, ಅದು ತೊಂದರೆಯನ್ನ ಮಾಡ್ತದೆ. ಅದರಿಂದ ಯಾವಾಗ್ಲೂ ವ್ಯಕ್ತಿಗಳು ಬೇರೆಯವರೊಟ್ಟಿಗೆ ತಮ್ಮನ್ನ ಕಂಪೇರ್ ಮಾಡೋದ್ರ ಬದಲಿಗೆ ತನ್ನ ಜೊತೆನೆ ತನ್ನನ್ನ ಕಂಪೇರ್ ಮಾಡ್ಕೊಳ್ಳುವಂಥದ್ದು. ತಾನು ಮೊದ್ಲು ಹೇಗಿದ್ದೆ, ಈಗ ಹೇಗಿದ್ದೇನೆ, ಮುಂದೆ ಹೇಗೆ ಆಗ್ಬಹುದು. ನನ್ನ ಒಂದು 5 ವರ್ಷದ ಹಿಂದೆ, ಈಗ ಅದೇ ವ್ಯಕ್ತಿ ನೀವು ಹೇಳಿದ್ರಿ 5 ವರ್ಷದ ಹಿಂದೆ ಅವನ ಪರಿಸ್ಥಿತಿ ತುಂಬಾ ಹದಗೆಟ್ಟಿದ್ದಿರ್ಬಹುದು, ಈಗ ಅವನು ಎಷ್ಟೋ ತುಂಬಾ ಸುಧಾರಿಸ್ಕೊಂಡಿರ್ಬಹುದು. ಇನ್ನ 5 ವರ್ಷದ ನಂತರ ನಾನು ಇನ್ನಷ್ಟು ಸಾಧನೆಯನ್ನ ಮಾಡ್ತೇನಂತ ಅವನೊಟ್ಟಿಗೆ ಕಂಪೇರ್ ಅನ್ನ ಮಾಡ್ಕೊಂಡ್ರೆ, ಅಥವಾ ಅವನೊಟ್ಟಿಗೆ ಅವನು ಒಂದು ಬದಲಾವಣೆಯನ್ನ ಮಾಡ್ಕೊಳ್ತೇನಂತ ಅನ್ಕೊಂಡ್ರೆ ಅವನಿಗೆ ಅದು ಒಂದು ಪಾಸಿಟಿವ್ ಆಗಿ ಸಿಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಖಂಡಿತ ಅವನಿಗೆ ಅದು ಒಂದು ಡಿಪ್ರೆಸ್ ಮಾಡ್ತದೆ. ಮಕ್ಕಳಿಗೆ ಹೇಳುವಾಗಲೂ ಅಷ್ಟೇ, ಪೇರೆಂಟ್ಸ್ ಗೆ ನಾನು ಅದನ್ನ ಒಂದು ರಿಕ್ವೆಸ್ಟ್ ಮಾಡುದಂದ್ರೆ, ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಬೇಡಿ. ಅವರ ಮಾರ್ಕ್ಸ್ ಜೊತೆನೆ ಅವರನ್ನ ಕಂಪೇರ್ ಮಾಡಿದ್ರೆ, ಈ ಸಲ ನೀನ್ 60% ತೆಗ್ದಿದಿ, ನೆಕ್ಸ್ಟ್ ಟೈಮ್ 70 ತೆಗಿಲಿಕ್ಕೆ ಪ್ರಯತ್ನ ಪಡು, ಅಥವಾ 70 ತೆಗ್ದಾಗ ಸ್ವಲ್ಪ ಒಂದು ಜಾಸ್ತಿ ಮಾಡುವಂಥದ್ದು. ಅವರ ಮಾರ್ಕ್ಸ್ ಜೊತೆ ಅವರನ್ನ ಕಂಪೇರ್ ಮಾಡಿ ಹೊರತು ಬೇರೆಯವರೊಟ್ಟಿಗೆ ಮಾಡಬೇಡಿ. ಸೊ ಇದರಿಂದಾಗಿ ಅವರು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುವಂತದ್ದು, ಮತ್ತೆ ಒಂದು ಖುಷಿಯನ್ನೇ ಕಳ್ಕೊಳ್ಳುವಂತದ್ದು, ಜೀವನೋತ್ಸಾಹವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಕಂಪ್ಯಾರಿಸನ್ ಈಸ್ ಆಲ್ವೇಸ್ ರಾಂಗ್. ಅದ್ರ ಒಟ್ಟಿಗೆ ಸಿಂಪಲ್ ಲಿವಿಂಗ್ ನೀವ್ ಹೇಳಿದ್ರಿ, ಅಂದ್ರೆ ಅವ್ರಿವರೊಟ್ಟಿಗೆ ಅವರು ಶ್ರೀಮಂತರು ಇವರು ಅಂತ ಹೇಳ್ಕೊಂಡು ನಾವು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒತ್ತಡ ಮಾಡ್ಕೊಳ್ತಾರೆ, ಸಾಲ ಮೂಲ ಮಾಡ್ಕೊಂಡು ಕಾರ್ ತಕೊಳ್ತಾರೆ, ಮನೆ ಕಟ್ತಾರೆ. ಅಷ್ಟು ಅವರಿಗೇನು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚು ಅಂತ ಹೇಳ್ತಾರೆ. ಅವರ ಒಂದು ಯೋಗ್ಯತೆಗೆ ಮೀರಿ ಅವರು ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ಏನಾಗುತ್ತೆ, ಅವರಿಗೆ ಅದು ಕಷ್ಟ ಆಗ್ತದೆ.
ಮತ್ತೆ ಆ ಒತ್ತಡಗಳೆಲ್ಲ ಸೇರಿ ಅವರ ಜೀವನ ಇನ್ನೂ ಹಾಳಾಗ್ತದೆ, ಮೊದಲಿನ ಜೀವನನೇ ಚೆನ್ನಾಗಿತ್ತಲ್ಲ ಅನ್ಸ್ತದೆ. ಸೊ ಈ ರೀತಿಯಲ್ಲಿ ಕಂಪ್ಯಾರಿಸನ್ ಅನ್ನುವಂಥದ್ದು ಆ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನ ಮಾಡ್ತದೆ ಖಂಡಿತ. ಮೇಡಮ್, ಈ ಮೆಂಟಲ್ ಸ್ಟ್ರೆಸ್ ಅನ್ನೋದು ಅಥವಾ ಮೆಂಟಲ್ ಪ್ರೆಷರ್ ಅನ್ನೋದು ನಮಗೆ ಮಾತ್ರ ಅಲ್ಲದೆ ನಮ್ಮ ಫ್ಯಾಮಿಲಿ ಮೇಲೂ ಕೂಡ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತಾ ಹೇಗೆ? ಸೊ ನಿಮ್ಮ ಪ್ರಶ್ನೆ ಏನಂದ್ರೆ, ಒಬ್ಬ ವ್ಯಕ್ತಿಗೆ, ಒಂದು ಮನೆಯಲ್ಲಿ ಒಂದು ವ್ಯಕ್ತಿಗೆ ಒಂದು ಮನಸ್ಸಿನ ಸಮಸ್ಯೆ ಇದ್ದಾಗ, ಉದಾಹರಣೆಗೆ ತಂದೆಗಿರ್ಬೋದು ಅಥವಾ ಗಂಡನಿಗಿರ್ಬೋದು ಅಥವಾ ಮಗುವಿಗಿರ್ಬೋದು, ಆ ಸಮಸ್ಯೆ ಇದ್ದಾಗ ಉಳಿದವರಿಗೆ ಏನು ಒತ್ತಡ ಆಗ್ಬೋದಾ ಅನ್ನುವಂಥದ್ದು ಖಂಡಿತ ಆಗ್ತದೆ. ಈಗ ಒಂದು ಮನೆಯ ಯಜಮಾನನಿಗೆ ಒಂದು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳಿ, ಖಿನ್ನತೆಯಿಂದ ಬಳಲ್ತಾ ಇರ್ಬೋದು, ಅಥವಾ ಈಗ ನಿಮ್ಗೆ ಗೊತ್ತುಂಟು ಈ ಆಲ್ಕೋಹಾಲ್ ಅನ್ನುವಂಥದ್ದು ಒಂದು ಮನಸ್ಸಿನ ಕಾಯಿಲೆಯಲ್ಲಿ ಬರ್ತದೆ. ಆ ಸಮಸ್ಯೆ ಇದ್ರೆ ನೀವು ಅನ್ಕೊಳ್ಬಹುದು ಅವ್ನು ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ತಿಲ್ಲ ಅಂದ್ಮೇಲೆ ಏನಾಗುತ್ತೆ, ಅದರ ಪರಿಣಾಮ ಖಂಡಿತ ಹೆಂಡತಿಯ ಮೇಲೆ ಅಥವಾ ತಂದೆ ತಾಯಿಯ ಮೇಲೆ ಅಥವಾ ಮಕ್ಕಳ ಮೇಲೆ ಆಗಿಯೇ ಆಗ್ತದೆ ಅಲ್ವಾ. ಈಗ ಒಂದು ಕುಡಿತದ ಒಂದು ಇದರಿಂದ ಏನು ಸಮಸ್ಯೆಯಿಂದ ಅವನು ಮನೆಯಲ್ಲಿ ಬಂದು ಗಲಾಟೆ ಮಾಡುದು, ಹೆಂಡತಿಯ ಬಗ್ಗೆ ಸಂಶಯ ಮಾಡುವಂತದ್ದು, ಇದ್ದ ವಸ್ತುಗಳನ್ನೆಲ್ಲ ಹೊರಕ್ಕೆ ಬಿಸಾಡುವಂತದ್ದು ಮಾಡಿದಾಗ ಏನಾಗುತ್ತೆ, ಆ ಪರಿಸರದಲ್ಲೇ ಏನಾಗುತ್ತೆ, ಒಂದು ತುಂಬಾ ಒತ್ತಡ ಉಂಟಾಗ್ತದೆ. ಮಕ್ಕಳಿಗೆ ಓದ್ಲಿಕ್ಕಾಗಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಕ್ಕಾಗಲ್ಲ, ಮರುದಿವ್ಸ ಶಾಲೆಗೆ ಹೋದ್ರೂ ಕೂಡ ಏನಿರ್ತದೆ, ಮನೆಯದ್ದೇ ಒಂದು ಚಿಂತೆ ಇರ್ತದೆ ಆ ಮಗುವಿನಲ್ಲಿ. ಇವತ್ ತಂದೆ ಕುಡ್ಕೊಂಡ್ ಬರ್ಬೋದಾ, ಅಮ್ಮನಿಗೆ ಹೊಡಿಬಹುದಾ, ಏನಾಗ್ಬೋದು ಅನ್ನುವಂತ ಆ ಚಿಂತೆಯಲ್ಲಿ ಏನಾಗುತ್ತೆ, ಆ ಮಗು ಏನು ಭವಿಷ್ಯ ಹಾಳಾಗ್ತದೆ. ಅಷ್ಟೇ ಅಲ್ಲ, ಈಗ ಬೇರೆ ಮನಸ್ಸಿನ ಕಾಯಿಲೆ ಆದ್ರೆ, ಈಗ ಒಬ್ಬ ವ್ಯಕ್ತಿ ದುಡಿತಾ ಇದ್ದವನು ಡಿಪ್ರೆಷನ್ಗೆ ಒಳಗಾದ, ಅವನಿಗೆ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆರ್ಥಿಕವಾಗಿ ಕೂಡ ಏನಾಗುತ್ತೆ, ತೊಂದರೆ ಆಗ್ತದೆ. ಅದರಿಂದಾಗಿ ಆ ಜೀವನ ನಿರ್ವಹಣೆ ಕೂಡ ಕಷ್ಟ ಆಗ್ತದೆ. ಎಷ್ಟೋ ಸಲ ಇವರು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಏನಾಗ್ತದೆ, ಅವರಲ್ಲೂ ಕೂಡ ಏನಾಗುತ್ತೆ, ಆ ನೆಗೆಟಿವಿಟಿ ಬರಬಹುದು. ಇದ್ರ ಜೊತೆಗೆ ನನ್ನ ಮೂಲ ಪ್ರಶ್ನೆ ಏನು ಅಂತಂದ್ರೆ, ಅಂದ್ರೆ ಒಬ್ಬ ವ್ಯಕ್ತಿಯ ಸಮಸ್ಯೆ ಅನ್ನೋದು ಮನೆ ಮೇಲೆ ಯಾವ ತರ ಪರಿಣಾಮ ಬೀರುತ್ತದೆ ಅನ್ನೋದು ನನ್ನ ಕ್ವಶನ್ ಏನು ಅಂತಂದ್ರೆ, ಈಗ ಉದಾಹರಣೆ ಆಫೀಸ್ ನಲ್ಲಿ ಬಾಸ್ ಅವನಿಗೆ ಬೈತಾನೆ, ಬಟ್ ಬಾಸಿಗೆ ವಾಪಸ್ ತಿರುಗಿ ಬೈಯಕ್ಕಾಗಲ್ಲ. ಆ ಪ್ರೆಷರ್ ಅನ್ನ, ಆ ಒತ್ತಡವನ್ನ ತಂದು ಮನೇಲಿ ಹಾಕ್ತಾರೆ ಅನ್ನೋದನ್ನ ನಾವು ಕೇಳಿದೀವಿ. ಅದ್ರ ಜೊತೆಗೆ ಬಿಸ್ನೆಸ್ ಲಾಸ್ ಇರ್ಬೋದು, ಅದೆಲ್ಲಾ ಪ್ರೆಷರ್ ಕೂಡ ಆಗುತ್ತೆ. ಒತ್ತಡ ಅನ್ನುವಂಥದ್ದು ಕೂಡ ಅದೇ ಏನಾಗುತ್ತೆ, ಹಣಕಾಸಿನ ಸಮಸ್ಯೆ ಆದಾಗ, ಬಾಸ್ ಇಂದ ಬೈಸ್ಕೊಂಡಾಗ ಅಲ್ಲಿ ಅದನ್ನ ಮಾತಾಡ್ಲಿಕ್ಕೆ ಆಗದಿದ್ದನ್ನ ಏನ್ ಮಾಡ್ತಾರೆ, ಅವ್ರು ಬಂದು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಎಕ್ಸ್ಪ್ರೆಸ್ ಮಾಡಿದ ಕೂಡಲೇ ಏನಾಗುತ್ತೆ, ಇಲ್ಲಿ ಹೊಂದಾಣಿಕೆ ಸಮಸ್ಯೆಗಳಾಗುದು, ಮನೆಯಲ್ಲಿ ಜಗಳಗಳಾಗುವಂಥದ್ದು, ಅಥವಾ ಸ್ವಲ್ಪ ಇಂಟ್ರೋವರ್ಟ್ ಆದ್ರೆ ಅವರು ಮೌನಕ್ಕೆ ಜಾರುವಂತದ್ದು, ಇಂಥದ್ದು ಆಗೇ ಆಗ್ತದೆ. ಸೊ ಈ ರೀತಿಯಲ್ಲಿ ಏನಾಗಿ ಆಗುತ್ತೆ ಅಂದ್ರೆ, ಆ ಕೌಟುಂಬಿಕ ಒಂದು ವಾತಾವರಣದಲ್ಲಿ ಸಾಕಷ್ಟು ನಕಾರಾತ್ಮಕ ಬೆಳವಣಿಗೆಗಳು ಆಗ್ತದೆ. ಅದು ಆಗ್ಬಾರ್ದು. ಈಗ ಇವ್ರು ಯಾರು ಒತ್ತಡ ಆಗುವ ವ್ಯಕ್ತಿ, ಈಗ ಮನೆಗೆ ಹೋಗುವಾಗ ಅವನಿಗೆ ಒತ್ತಡ ಆಗ್ತಾ ಇದೆ ಅಂತಿದ್ರೆ, ಆ ಕೆಲಸದ ಒತ್ತಡವನ್ನ ಮನೆಯಲ್ಲೇ ಏನು ಕೆಲಸದ ಪ್ಲೇಸ್ ಅಲ್ಲೇ ಬಿಟ್ಟು ಇಲ್ಲಿಗೆ ಬರುವ ಹಾಗೆ. ಅರ್ಥ ಆಯ್ತಾ? ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ, ಅಲ್ಲಿನ ಸಿಟ್ಟನ್ನ ಇಲ್ಲಿ ತೋರಿಸುವಂತ ಮಾಡಬಾರದು. ಬೇಕು ಎಂಗರ್ ಮ್ಯಾನೇಜ್ಮೆಂಟ್ ಅನ್ನ ಅವನು ಫಾಲೋ ಮಾಡ್ಬೇಕು. ಎಂಗರ್ ಮ್ಯಾನೇಜ್ಮೆಂಟ್ ಅನ್ನ ಕಲ್ತ್ಕೊಳ್ಳೋದು, ಅಥವಾ ಕೋಪಿಂಗ್ ಸ್ಕಿಲ್ಸ್, ಸ್ಟ್ರೆಸ್ ಆದಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡುವಂತದ್ದು, ಬೇರೆ ವಿಷಯದಲ್ಲಿ ಗಮನವನ್ನ ಹರಿಸುವಂತದ್ದು, ಇಂಥದ್ದೆಲ್ಲ ಮಾಡಿದಾಗ ಏನಾಗುತ್ತೆ, ಅವನ ಮನಸ್ಥಿತಿ ಸ್ವಲ್ಪ ಸಹಜ ಸ್ಥಿತಿಗೆ ಬರ್ತದೆ. ಆಗ ಸಂಬಂಧಗಳನ್ನು ನಿರ್ವಹಿಸುವಲ್ಲಿ ಅವನಿಗೆ ಕಷ್ಟ ಆಗುದಿಲ್ಲ. ಅದು ಬೇರೆಯವರ ಮೇಲೆ ಏನು ತೊಂದರೆಯನ್ನ ಕೂಡ ಮಾಡುದಿಲ್ಲ, ಮನೆಯ ಇತರ ಸದಸ್ಯರಿಗೆ ಏನು ತೊಂದರೆ ಉಂಟು ಮಾಡುದಿಲ್ಲ. ಓಕೆ.